ಗಿಲ್ಲಿ ಕೈಯಲ್ಲಿ ಕಾವ್ಯ ಕೊಟ್ಟಿರೋ ಬ್ರೆಸ್ಲೆಟ್ ಇನ್ನ ಇದೆ. ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಹ್ಞೂ ಮೇಡಮ್. ಅದೇ ಆ ಕೈಗೆ ಹಾಕಿದ್ರೆ ಆಯ್ತು, ಕೈಯಲ್ಲಿ ಆಯ್ತು. ಎಲ್ಲಿ ತನಕ ಇರುತ್ತೆ? ಇರುತ್ತೆ ಮೇಡಮ್. ಓಕೆ, ಅದು ಇರೋ ತನಕ ಇರುತ್ತೆ. ಅದಿರತ್ತೆ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ತನಕ ಅಂದ್ರೆ ಹಾಕೊಂಡಿರ್ತೀನಿ. ಯಾಕೆ ಗಿಲ್ಲಿ ಕಾವ್ಯನ ಮದುವೆ ಆಗ್ತಾರಾ? ಸಮುದ್ರ ಸ್ನೇಹಿತರಾಗಿದ್ದೀವಿ, ಫ್ರೆಂಡ್ ಆಗಿರ್ತೀವಿ, ಫ್ರೆಂಡ್ ಆಗಿದ್ವಿ. ಯಾಕೆ ಆಗ್ಬಾರ್ದು? ಇಫ್ ಹಂಗೆ ಆಗಲ್ಲ ಮೇಡಮ್, ಫ್ರೆಂಡ್ ಆಗಿದ್ದೀವಿ ಅಷ್ಟೇ. ಅಲ್ಲ, ಅಪ್ಪ ಅಮ್ಮ ಹೇಳಿದ್ರು ಗಿಲ್ಲಿ ಕಾವ್ಯನ ಇಷ್ಟಪಟ್ಟು ಓಕೆ ನೀವು ಹೋಗಿದ್ರಾ? ಪರವಾಗಿಲ್ಲ ಅಂತ. ಹೌದು, ನಾನು ಹೋಗಿದ್ದೆ, ಕೇಳಿದ್ದೀನಿ. ಏನೇನು ಬಾಯಿ ಬಿಡಿಸಿ ಪ್ರಯತ್ನ ಪಟ್ಟಿದ್ದೀರಿ ನೋಡ್ರಿ ಅಪ್ಪನ ಕೈಲಿ. ಈ ವಿಚಾರವಾಗಿ ಏನಾದ್ರು ಮಾತಾಡಿದ್ರ? ಏನು ಮಾತಾಡಲ್ಲ ಅವ್ರು ಪಾಪ. ನನ್ ಅದೇ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಮಾತಾಡೋಕ್ಕೂ ಇನ್ನಿಲ್ಲ. ಹಾಗಾದ್ರೆ ಗಿಲ್ಲಿ ಎಂಗೇಜಾ ಬೇರೆ ಹುಡುಗಿ? कैसे लोग रहते हैं यार यहाँ. ಯಾವಾಗ ಮದ್ವೆ ಆಗ್ತಾರೆ ಗಿಲ್ಲಿ? ಆಗ್ಬೇಕು ಇನ್ನೊಂದು 2-3 ವರ್ಷ ಮೇಡಮ್. ಆಯ್ತು. तू समझा? हाँ. ಓಕೆ, ಗಿಲ್ಲಿ ಕಾವ್ಯನ ಜೊತೆ ಯಾಕೆ ಅಷ್ಟು ಒಳ್ಳೆ ಬಾಂಡಿಂಗ್ ಬೆಳೀತು? ಆ ಕಾವ್ಯ ಮುಂಚೆ ಒಂದು ಸ್ವಲ್ಪ ಪರಿಚಯ ಇದ್ರೆ, ಅಷ್ಟು ಪರಿಚಯ ಇರಲಿಲ್ಲ. ನಾನು ಹಬ್ಬ ಬಂದ್ರೆ ಆ ಶೋ ಪೂರ್ತಿ ನಾನು ಒಂದು 3 ಸಲ ಮಾತಾಡ್ಸಿರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಅದು ಏನು ಕೂತ್ಕೊಂಡು ಹಿಂಗೆ 10 ನಿಮಿಷ ಒಂದು 30 ಸೆಕೆಂಡ್ ಸ್ಟೇಜ್ ಮೇಲೆ ಇದ್ದಾಗ ಒಂದ್ಸಲ ಮಾತಾಡ್ಸಿರ್ಬೋದು ಅಷ್ಟೇ, ಕಂಟೆಂಟ್ ಏನೋ ನಡಿಬೇಕಾದ್ರೆ. ಅದು ಬಿಟ್ರೆ ಮಾತಾಡ್ಸಿಲ್ಲ ನಾನು. ಅಷ್ಟು ಪರಿಚಯನೂ ಇರಲಿಲ್ಲ, ಗೊತ್ತಿತ್ತು. ಅದೇ ಆಮೇಲೆ ಆ ಸಿನಿಮಾದಲ್ಲಿ ಕೊತ್ತಲವಾಡಿ ಸಿನಿಮಾ ಪ್ರಮೋಷನ್ ಕಾವ್ಯ ಬರ್ತಿದ್ರು, ಅಲ್ಲಿ ನೋಡಿದ್ದೆ. ಅದಾದ್ಮೇಲೆ ಡೈರೆಕ್ಟಾಗಿ ನೋಡಿದ್ದು ಅಲ್ಲಿ ಶೋಲಿ. ನನಗೆ ಅದೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತು. ಫಸ್ಟು ಗೊತ್ತೇ ಆಗಿಲ್ಲ ನನಗೆ ಅದು ಕಾವ್ಯ ಅಂತ. अबे साले ಹತ್ರ ಬಂದು ನಿಂತ್ಕೊಂಡಾಗಲೇ ಗೊತ್ತಾಗಿದ್ದು. ಫುಲ್ಲು ಚೇಂಜ್, ಮೇಕಪ್, ಹೇರ್ ಸ್ಟೈಲ್ ಎಲ್ಲ ಇದು. ಸ್ವಲ್ಪ ದೂರದಲ್ಲಿ ಕೂತಿದ್ರಲ್ಲ, ಗೊತ್ತಾಗಿಲ್ಲ ನನಗೆ ಕಾವ್ಯ ಅಂತ. ಆಮೇಲೆ ಲೇಟ್ ನೈಟು, ಅವತ್ತು ಲೇಟ್ ಆಗಿತ್ತು ನೈಟ್. ನಾನು ನಿದ್ದೆಗಣಲ್ಲೇ ಬೇರೆ ಇದ್ದೆ, ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ನಿಂತಿದ್ದೆ. ಆವಾಗ ಹತ್ರಕ್ಕೆ ಬಂದಮೇಲೆ ಕಾವ್ಯ ಅಂತ ಗೊತ್ತಾಗಿದ್ದು. ನೋಡಿರಿ ಅದು ಹೆಂಗೆ ಐತೆ ಅಂದರೆ, ಗೊತ್ತಿಲ್ಲ ಯಾರೋ ಅವರೇ ಸರಿ ಆಪ್ಷನ್ ಕೊಟ್ಟರು, ಇವರು ಅಂತ. ಕಾವ್ಯ ಅಂತ ಹೇಳಿದೆ, ಅದು ಅವರು ಅಂತ ಹೇಳಿದೆ, ಬಂದರು ನೋಡ್ರು ಕಾವ್ಯ. ನನಗೆ ಅಲ್ಲೂ ಡೌಟು ಅಂದರೆ ಕಾವ್ಯ DKDಲಿ ಸ್ವಲ್ಪ ಸೈಲೆಂಟಾಗಿ, ಜಾಸ್ತಿ ಮಾತಾಡ್ದೇನೆ ಸೈಲೆಂಟಾಗೆ ಇದ್ದಿದ್ದ. ಅಂದರೆ ನನ್ನ ಜೊತೆ ಜಾಸ್ತಿ ಮಾತಾಡೋ ಸೈಲೆಂಟಾಗೆ ಇದ್ದಿದ್ದು ಏನು ಅಂತ. ಆದರೆ ಮೊದಲನೇ ದಿನವೇ ಅದು ಕರೆಕ್ಟಾಗಿ ಸಿಂಕ್ ಆಯ್ತಾ ಹೋಯ್ತು. ಕಾವ್ಯ ಗಿಲ್ಲಿನ ಎನ್ಕ್ಯಾಶ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಹೊರಗಡೆ ಬಂದ್ಮೇಲೆ. ಕೇಸ್ ಮಾಡ್ಬೇಕಾಯ್ತು ಮೇಡಮ್. ನಿಮ್ಮ ಪಬ್ಲಿಸಿಟಿ ನೋಡಿ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆಮೇಲೆ ಎಲ್ಲ ಒಂದ್ ಕಡೆ ಅವ್ರ ಫ್ಯಾಮಿಲಿಯವ್ರು ಬಂದಾಗ ಆ ವಿಚಾರನ ಗಿಲ್ಲಿ ಜೊತೆ ಚೆನ್ನಾಗಿದೆ ನಿಮ್ಮ ಕಾಂಬಿನೇಷನ್, ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಅದು ನಿಮಗೆ ಗೊತ್ತಿರಲ್ಲ 100%. ಬಟ್ ಅದು ವ್ಯೂವರ್ಸ್ಗೆ ಅದೇ ಥರ ಫೀಲ್ ಆಗ್ತಾ ಹೋಗುತ್ತೆ. ಕಾವ್ಯ ಅದೇ ರೀತಿಯಲ್ಲೇ ಗಿಲ್ಲಿನ ಬಳಸ್ಕೊತಾ ಇದ್ದಾರಾ ಅಂತ ಹೇಳಿ ಅನಿಸ್ತು. ನಿಮ್ಗೆ ಏನು ಅನಿಸುತ್ತೆ? ಹಂಗೆ ಹೇಳೋಕ್ಕಾಗಲ್ಲ ಮೇಡಮ್. ಈಗ ಆ ಥರ ನೋಡೋಕೆ ಹೋದರೆ, ಈಗ ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗಿಲ್ಲಿನೇ ಕಾವ್ಯನ ಬಳಸ್ಕೊಂಡು ಗಿಲ್ಲಿ ಇದಾಗಿರ್ಬೋದಲ್ವ ಅನ್ನೋ ಮಾತು ಬಂದ್ಬಿಡ್ತು. ಅದು ಆ ಥರ ನೋಡೋಕೆ ಹೋದರೆ ಅದು ಹಂಗಲ್ಲ ಮೇಡಮ್. ಅವ್ರ ಆಟ ಅವ್ರದ್ದು, ನನ್ನ ಆಟ ನಂದು. ಚೆನ್ನಾಗಿದ್ದು, ಫ್ರೆಂಡ್ ಆಗಿದ್ದು ಅಷ್ಟೇ. ಅದು ಸ್ಟೋರಿ ಹೆಂಗಾಗ್ಬಿಡ್ತು ಅಂದರೆ, ನಮಗೆ ನೋಡ್ತಾ ಇದ್ದಾಗ ಅರ್ಸ್ ಕಡೆ ರಮ್ಯಾ, ಇನ್ನೊಂದು ಕಡೆ ಮೀರಾ ಜಾಸ್ಮಿನ್ ಇದ್ದಂಗೆ, ಆ ಕಡೆ ರಕ್ಷಿತಾ, ಈ ಕಡೆ ಕಾವ್ಯ ಅವರು ಫೀಲ್ ಆಗ್ತಾ ಇತ್ತು. ನಿಮ್ಗೆ ಏನು ಅನಿಸುತ್ತೆ? ಯಾರ ಕಡೆ ವಾಲಿದ್ರಿ? ಯಾರು ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಸಾಯಂಕಾಲ ಬೆಳಿಗ್ಗೆ. ಅದು ಗೊತ್ತಾಯ್ತಲ್ಲ ನೀವು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಿ ಅಂತ. ನನಗಿಬ್ರು ಒಳ್ಳೆ ಸ್ನೇಹಿತರು, ಯಾವ ಕಡೆ ಹೋದ್ರೆ ಏನಿಬ್ರು ಆ ಥರ ಏನಿಲ್ಲ ಮೇಡಮ್. ಚೆನ್ನಾಗಿದ್ದು ಅಷ್ಟೇ.